ಏನು ಹೇಳ್ರಿ ನಿಮ್ಮ ಹೆಸರು? ಈಶ್ವರ್ ಅಂತ. ಎಷ್ಟು ಏಜು? 36 ಸರ್. ಓಕೆ. ನಿಮ್ಮ ಊರು ಯಾವುದು? ನಮ್ಮೂರು ಆನೇಕಲ್ ಹತ್ರ ಸರ್. ಓಕೆ. ನಿಮ್ಮ ಅಮ್ಮನಿಗೆ ಕಿಡ್ನಿದು ಪ್ರಾಬ್ಲಮ್ ಇತ್ತಲ್ಲಪ್ಪ, ಅದ್ರ ಬಗ್ಗೆ ಸ್ವಲ್ಪ ಹೇಳು, ಯಾವ ರೀತಿ ಹೆಂಗಾಯಿತು ಅಂತ. ನಮ್ಮ ತಾಯಿಯವರಿಗೆ ಶುಗರು ಮತ್ತು ಬಿ ಪಿ ಜಾಸ್ತಿ ಆಗಿ. ಅವ್ರ ಹೆಸರೇನು? ಪಾಪಮ್ಮ. ಎಷ್ಟು ವಯಸ್ಸು? 60 ವರ್ಷ ಸರ್. 60 ವರ್ಷ. ತುಂಬ ಬಿ ಪಿ ಶುಗರೆಲ್ಲ ಜಾಸ್ತಿ ಆಗಿ ವಯಸ್ಸಾಗ್ಬಿಟ್ಟಿದೆ. ಡಾಕ್ಟ್ರು ಡಯಾಲಿಸಿಸ್ ಮಾಡಬೇಕು, ಕಿಡ್ನಿಗೆ ಹೋಗ್ಬಿಟ್ಟಿದ್ದು. ಡಯಾಲಿಸಿಸ್ ಮಾಡಿದ್ರೂ ಅವ್ರು ವಯಸ್ಸಾಗ್ಬಿಟ್ಟಿದೆ, ತಡೀತಾರೆಲ್ಲ ಗ್ಯಾರಂಟಿ ಇಲ್ಲ. ನೋಡೋಣ, ದೇವ್ರು ಮಾಡ್ದಾಗಲಿ ಅಡ್ಮಿಟ್ ಮಾಡು ಅಂತ ಹೇಳಿದ್ರು. ನಾನೇನು ಮಾಡಿದೆ, ನಿಮ್ಮ ಮಿರಾಕಲ್ ಡ್ರಿಂಕ್ಸಲ್ಲಿ ನನಗೆ ಗೊತ್ತಿತ್ತು. ಸೀದಾ ಡೈರೆಕ್ಟ್ ಏನು ಮಾಡಿದೆ, ಮನೇಲಿ ಕರ್ಕೊಂಡೋಗಿ ಪೇಷಂಟ್ ನಮ್ಮ ತಾಯಿನ ಮನೇಲಿ ಬಿಟ್ಟು ಇಲ್ಲಿ ಬಂದು ತಿಂಗಳಲ್ಲಿ ಒಂದೇ ತಿಂಗಳಾಗಿತ್ತು. ತಿಂಗಳಲ್ಲಿ ಬಂದು ಔಷಧಿ ತಗೊಂಡೆ. S4, S5, S6 ಮತ್ತು S10. ಅಂದರೆ ಶುಗರ್ ಇದೆ ಅದರಿಂದ. S3 ಎಲ್ಲ ಇಷ್ಟು ತಗೊಂಡೋದೆ. ತಗೊಂಡೋಗಿ 1 ತಿಂಗಳು ಕಂಟಿನ್ಯೂಸ್ ಆಗಿ ಔಷಧಿ ಕೊಟ್ಕೊಂಡು ಅಗಸೆ ಮಜ್ಜಿಗೆ ಕೊಟ್ಟೆ. ಎಷ್ಟು ಸರಿ ಕೊಟ್ಟರೆ ಅಗಸೆ ಮಜ್ಜಿಗೆ? ಬೆಳಗ್ಗೆ ಸಂಜೆ. ವೆರಿ ಗುಡ್. ಬೆಳಗ್ಗೆ ಸಂಜೆ ಅಗಸೆ ಮಜ್ಜಿಗೆ ಕೊಟ್ಟು ಒಂದೇ ತಿಂಗಳಲ್ಲಿ ನಾರ್ಮಲ್ ಆಗಿದೆ. ಈಗ ಶುಗರ್ ನಾರ್ಮಲ್ ಇದೆ, ಬಿ ಪಿ ನಾರ್ಮಲ್ ಇದೆ, ಎಲ್ಲ ನಾರ್ಮಲ್ ಇದೆ. ಎದ್ದು ಓಡಾಡ್ತಾರೆ, ಕೆಲಸ ಮಾಡ್ತಾರೆ. ತುಂಬ ಖುಷಿ ಆಯ್ತು. ಆಮೇಲೆ ಕಾಲೂತ ಎಲ್ಲನೇ ಇತ್ತ? ಕಾಲೂತ ಎಲ್ಲ ತುಂಬ ಊದ್ಕೊಂಡ್ಬಿಟ್ಟಿತ್ತು ಸರ್. ನಡೆಯೋಕೆ ಆಗ್ತಿರಲಿಲ್ಲ. 4 ಜನ ಎತ್ಕೊಂಡೋಗಿ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ. ಮತ್ತೆ 4 ಜನ ಕರ್ಕೊಂಡ್ಬಂದು ಮತ್ತೆ ಮನೇಲಿ ಇಟ್ಸ್ಬಿಟ್ಟು ನಾನು ಬೆಳಗ್ಗೆ ಬಂದು ಇಲ್ಲಿ ಔಷಧಿ ತಗೊಂಡು ಒಂದು 6 ದಿವಸದಲ್ಲಿ 1 ವಾರಲ್ಲಿ ಸ್ವಲ್ಪ ಕಾಲೂತ ಎಲ್ಲ ಕಮ್ಮಿ ಆಯಿತು. ಈಗ 1 ತಿಂಗಳಾಯಿತು, ಫುಲ್ಲು ಒಂದು ಚೂರು ಊತ ಇಲ್ಲ. ಒಂದು ಚೂರು ಊತ ಇಲ್ಲ, ಏನಿಲ್ಲ, ಆರಾಮಾಗಿ ಊಟ ಮಾಡ್ತಾರೆ. ಆಮೇಲೆ ನನ್ನ ಔಷಧದಲ್ಲಿ ಅಲೋಪತಿಕ್ ಮೆಡಿಸಿನ್ ಏನೇನು ತೊಗೊಳ್ತಾ ಇದ್ರಿ? ನಿಮ್ಮ ಮೆಡಿಸಿನ್ ನಮ್ಮ ಮಿರಾಕಲ್ ಡ್ರಿಂಕ್ಸ್ ಜೊತೆಯಲ್ಲಿ ಅಲೋಪತಿಕ್ ಮೆಡಿಸಿನ್ ಏನೇನು ತೊಗೊಳ್ತಾ ಇದ್ರಿ? ಅದೇ ಮಾತ್ರೆ, ಶುಗರ್ ಮಾತ್ರೆ ಒಂದು, ಬಿ ಪಿ ಮಾತ್ರೆ ಒಂದು ಅಷ್ಟೇ. ಮತ್ತು ಇದು ಏನೋ ವಾಟರ್ ಪಿಲ್ ಅಂತೆ ಅವೆಲ್ಲ ಏನೂ ಇಲ್ಲ, ಬರೀ 2 ಮಾತ್ರೆ. 2 ಮಾತ್ರೆ. ಬಿ ಪಿದು ಮತ್ತು ಶುಗರ್ದು. ಬಿ ಪಿದು ಮತ್ತು ಶುಗರ್ದು 2 ಮಾತ್ರೆ ಕೊಟ್ಟರೆ ಫುಲ್ ಈಗೆಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿದೆ. ಈಗ ಬಿ ಪಿ ಶುಗರ್ದು ಏನಾದರೂ ಕಡಿಮೆ ಮಾಡಿದ್ದಾರೆ ಮಾತ್ರೆಗಳನ್ನ? ಹಾಂ, ಶುಗರ್ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ತಗೊಮ್ಮ, ಅದು ಶುಗರ್ ಏನೋ ಜಾಸ್ತಿ ಆಗ್ಬಿಟ್ಟದ್ದು ಅಂತ. ಇಲ್ಲಪ್ಪ, ನನಗೇನು ಶುಗರ್ ಇಲ್ಲ, ಟೆಸ್ಟ್ ಮಾಡಿಸ್ಕೊಬೋದು. ಮೊನ್ನೆ ಹೋಗಿ ಫುಲ್ಲು ನಾರ್ಮಲ್ ಇದೆ. 150 150 ಏನಿಲ್ಲ, 200ವರೆಗೂ ಶುಗರ್ಗೆ ಏನಿಲ್ಲ. ಡಾಕ್ಟರ್ BM ಹೆಗ್ಡೆ ಅವರು ಹೇಳ್ತಾರಲ್ಲ, 155 ಏನಿದೆ ಅಷ್ಟೇ. ನನಗೆ ಶುಗರ್ ಇಲ್ಲ. ಆ ಮಾತ್ರೆ ತಿಂದರೆ ನನಗೆ ಹೇಳಿ ಕುತ್ಕೊಳ್ಳೋಕ್ಕಾಗಲ್ಲ, ಒಂಥರ ಆಯಾಸ ಆಗುತ್ತೆ. ಬೇಕಾದ್ರೆ ಬಿ ಪಿ ಮಾತ್ರೆ ತಗೊಳ್ತೀನಿ ಅಂದ್ಬಿಟ್ಟು ಒಂದೇ ಒಂದು ಬಿ ಪಿ ಮಾತ್ರೆ ತಗೊಳ್ತೀನಿ ಅಷ್ಟೇ. ವೆರಿ ಗುಡ್. ಅಂದರೆ ನೀವೇ ನಿಮ್ಮ ಅಮ್ಮನಿಗೆ ಡಾಕ್ಟ್ರ್ ಆಗೋಗ್ಬಿಟ್ರು ಒಟ್ಟಲ್ಲಿ. ಒಟ್ಟಿನಲ್ಲಿ ಹಂಗೆ ಆಯ್ತು ಸರ್. ಈಗ ನೀನು ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲಮ್ಮ ಡಾಕ್ಟ್ರ್ ಬಂದ್ರ ಅಂತಾರೆ ನಿನ್ನ. ವೆರಿ ಗುಡ್. ಆಮೇಲೆ ಇದು ಏನು ಏನಂತೀನಿ, ಪಥ್ಯ ಹೆಂಗಿತ್ತು? ಊಟದ ಪಥ್ಯ ಸರ್ ನೀವು ಹೆಂಗೆ ಮಾಡ್ತಾರೆ ಹಂಗೆ ಹೇಳ್ರಿ. ಯಾಕೆಂದರೆ ಇದನ್ನು ಎಷ್ಟೋ ಜನ ವೀಕ್ಷಿಸಿ ನೋಡ್ತಾರೆ. ಯಾಕಂದ್ರೆ ನಾನೇನೋ ಒಂದು ಪಥ್ಯ ಮಾಡಿದ್ದೀನಿ, ಅದಲ್ಲದೆ ಆ ಪಥ್ಯ ಒಂದು ಮಾದರಿ ಇಟ್ಕೊಂಡು ನೀವೇನೇನು ಮಾಡಿದ್ರಿ ಅದನ್ನು ಹೇಳಿ. ನಾವು ಅದೇ ಸರ್, ಬೆಂಚಿರವೆ. ಯಾಕಂದ್ರೆ ರೈಸ್ ಎಲ್ಲ ಕೊಡಬಾರ್ದಲ್ಲ, ಶುಗರ್ ಇದೆ, ರೈಸ್ ಕೊಡಬಾರ್ದು ಅಂತೇಳಿ ಬೆಂಚಿರವೆಯಲ್ಲಿ ಗಂಜಿ ಥರ ಮಾಡಿ ಸ್ವಲ್ಪ ಗಟ್ಟಿಗೆ ಉಪ್ಪಿಟ್ಟು, ಬೆಂಚಿರವೆಲ್ಲಿ ಉಪ್ಪಿಟ್ಟು ಮಾಡಿ ಕೊಡ್ತಾಯಿದ್ವಿ. ಚಪಾತಿ ಕೊಡ್ತಾಯಿದ್ವಿ. ಮತ್ತು ಇದು ಗೋಧಿ ಹಿಟ್ಟಲ್ಲಿ ಮುದ್ದೆ ಒಂದು ಸ್ವಲ್ಪ ಮಾಡಿ. ತರಕಾರಿ ಎಲ್ಲ ಜಾಸ್ತಿ ಕೊಡ್ತಾಯಿದ್ರಾ? ತರಕಾರಿಗಳೆಲ್ಲ ಜಾಸ್ತಿ ಕೊಡ್ತಾಯಿದ್ರು. ವೆರಿ ಗುಡ್. ಕ್ಲೀನಾಗಿ ಒಂದು ಸರ್ತಿ ಬೇಯಿಸ್ಬಿಟ್ಟು ಆ ನೀರೆಲ್ಲ ಚೆಲ್ಲಿ ಮತ್ತೆ ಅದಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರೆ. ಯಾರು ಮಾಡ್ಕೊಡ್ತಾರೆ ಎಲ್ಲ? ನಿಮ್ಮ ಅಮ್ಮನಿಗೆ? ನಮ್ಮ ಹೆಂಡತಿ ಸರ್. ವೆರಿ ಗುಡ್ ಅಪ್ಪ. ಈಶ್ವರ್ ಅವರೇ, ನೀವು ಆನೇಕಲ್ಲಿಂದ ಬಂದಿದ್ದೀರಿ. ನೀವು ತುಂಬ ಪೇಷಂಟ್ಗೆ ತೊಗೊಂಡು ಬಂದು ಇಲ್ಲಿ ಹೆಲ್ಪ್ ಮಾಡ್ತೀರಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಟ್ರೀಟ್ ಮಾಡ್ತೀರಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಗುಣ ಆಗಲ್ಲ ಅಂತ. ಸೊ ಅದರಲ್ಲಿ ನಿಮ್ಮ ಫ್ರೆಂಡು ಟ್ರಕ್ ಡ್ರೈವರ್ ಬಾಲಕೃಷ್ಣ ಅವ್ರಿಗೆ ಐ ಶುಗರ್ದು ಏನು ಅದ್ರದ್ದು ಬಗ್ಗೆ ಸ್ಟೋರಿ ಹೇಳ್ರಿ ಸ್ವಲ್ಪ. ಎಷ್ಟೋ ಜನಕ್ಕೆ ಇದು ಒಳ್ಳೆಯದಾಗುತ್ತೆ ಕೇಳಿಬಿಟ್ಟು. ಹೌದು ಸರ್, ಇದು ಶುಗರ್ ಅವ್ರಿಗೆ ಫುಲ್ ಐ ಶುಗರ್ ಇದೆ. ಶುಗರ್ ಜಾಸ್ತಿ ಇದೆ ಅವ್ರಿಗೆ. ಲಾರಿ ಓಡ್ಸೋಕ್ಕಾಗ್ತಾ ಇರಲಿಲ್ಲ ಅಂತ ಅವ್ರಿಗೆ. ಲಾರಿ ಓಡಿಸಿರೋ ಸೈಡ್ಗೆ ಹಾಕ್ಬಿಟ್ಟು ಲಾರಿದೆಲ್ಲ ಮಲ್ಕೊಂಡ್ಬಿಡ್ತಾಯಿದ್ರು. ಮಲ್ಕೊಂಡು ಹಾಗೆ ಹೋಗಿ ಒಂದ್ಸತಿ ಟೆಸ್ಟ್ ಮಾಡಿಸಿದಾಗ ಶುಗರ್ ಜಾಸ್ತಿ ಇದೆಯಪ್ಪ. ಎಷ್ಟಿತ್ತು? 450 450 ಫುಲ್ ಓವರ್ ಆಗಿಬಿಟ್ಟಿದೆ ಶುಗರು. ನೀನು ಹಂಗೆ ಇದ್ದರೆ ಕಿಡ್ನಿ
ನಿಮಗೆ ಕಿಡ್ನಿಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹ್ಞೂ ಅಲ್ಲಿಂದ ಆಚೆ ಅವನು ಶುಗರ್ ಮಾತ್ರೆ ತಿಂತಾ ಇದ್ದಾನೆ, ಅವನು ಗಾಡಿ ಓಡ್ಸೋಕ್ಕಾಗ್ತಾ ಇಲ್ಲ. ಶುಗರ್ ಮಾತ್ರೆ ತಿಂತದ್ರಿಂದ ಅವನು ಗಾಡಿ ಓಡ್ಸೋಕ್ಕಾಗ್ತಾ ಇಲ್ಲ. ಶುಗರು ಮತ್ತು ಬಿ ಪಿ ಮಾತ್ರೆ 2 ಮಾತ್ರೆ ತಿಂದು ಲಾರಿ ಓಡ್ಸೋಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆಮೇಲೆ ಬಂದು ನನ್ನ ಹತ್ರ ಹೇಳಿದಾಗ ಈ ಮಿರಾಕಲ್ ಡ್ರಿಂಕ್ಸ್ ಈ ಥರ ಇದೆಯಪ್ಪ, ಬಂದು ಒಂದು ಸತಿ ನಂಬಿಕೆ ಇದ್ದರೆ ಬಂದು ನೀನು ವಾಸಿ ಮಾಡ್ಕೊ, ನಾನೇನು ಫೋರ್ಸ್ ಮಾಡೋಲ್ಲ ನಿನಗೆ. ನಾನು ನಮ್ಮ ತಾಯಿಯವ್ರಿಗೆ ಇದೆಲ್ಲ ನಮ್ಮ ಸಕ್ಸಸ್ ಆಗೈತೆ, ಬಂದು ತಗೊಂಡೋಗಿ ತಗೊಂಡ. ಮತ್ತು ಅವನ ಹೆಂಡತಿ ಇಬ್ಬರು ಬಂದು ಇಲ್ಲಿ ತಗೊಂಡಾಗ ಈಗ 3 ತಿಂಗಳು ತಗೊಂಡಿದ್ದಾರೆ ಸರ್ ಕಂಟಿನ್ಯೂಸ್ ಆಗಿ. ಫುಲ್ ನಾರ್ಮಲ್ ಆಗಿದೆ, ಆರಾಮಾಗಿ ಗಾಡಿ ಓಡಿಸ್ತಾ ಇದ್ದಾನೆ. ಶುಗರ್ ಮಾತ್ರೆ ಬಿ ಪಿ ಮಾತ್ರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಶುಗರ್ ಮಾತ್ರೆ ನಮ್ಮದು ಮೆಡಿಸಿನ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ಬಿಟ್ಟಿದ್ದಾರೆ ಅವರು? 1 ತಿಂಗಳಿಗೆ ಬಿಟ್ಬಿಟ್ಟಿದ್ದಾರೆ. 1 ತಿಂಗಳಿಗೆ? 1 ತಿಂಗಳಿಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ಮಾತ್ರ ಪೂರ್ತಿ? ಹಾಂ, ಶುಗರ್ ಬಿಟ್ಬಿಟ್ಟಿದ್ದಾರೆ, ಇದು ಬಿ ಪಿನೇ ಬಿಟ್ಟಿದ್ದಾರೆ. ನಾನು ಹೇಳ್ದೆ ಯಾಕಪ್ಪ ಶುಗರ್ ಎಲ್ಲ ಬಿಟ್ಬಿಟ್ಟಿದ್ದೆ, ಬೇಡ ಬಿಟ್ಬಿಟ್ಟಿದ್ರೆ ನಾನು ಮಾತ್ರೆ ಅಂತ ಹೇಳಿದೆ. 1 ತಿಂಗಳಿಗೆ ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ಬಿಟ್ಬಿಟ್ಟೆ. ಈಗ ನನಗೇನು ಆಗ್ತಾ ಇಲ್ಲ, ಒಂಥರ ಆರಾಮಾಗಿರ್ತೀನಿ. ಫಸ್ಟು ಈ ಶುಗರ್ ಮಾತ್ರೆ ಕುಡಿದು ನೆಲದ ಮೇಲೆ ಮಲ್ಕೊಳಕ್ಕಾಗ್ತಾ ಇಲ್ಲ ಅಂತ ಅವ್ನ ಕೈಯಲ್ಲಿ. ಬರೀ ನೆಲದ ಮೇಲೆ ಮಲ್ಕೊಂಡ್ರೆ ಅವನಿಗೆ ಒಂಥರ ಏನೋ ಆಗ್ಬಿಡ್ತೈತಿ. ಈಗ ನಮ್ಮ ಈ ಔಷಧಿ ಮಿರಾಕಲ್ ಡ್ರಿಂಕ್ಸ್ ತಗೊಂಡ್ಮೇಲೆ ಅವ್ನು ನೀರು ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಬರ್ತಾನೆ. ಈಗ ಚೆನ್ನಾಗಿದೆ ಸರ್. ಆಮೇಲೆ ಈಗ ಇದು ಏನೋ ಆ ಪಥ್ಯ ಎಲ್ಲ ಏನೇನು ಮಾಡಿದಂತ? ಪಥ್ಯ ತುಂಬ ಪಥ್ಯ ಮಾಡಿದ್ದಾರೆ ಸರ್. ನಾವು ಹೇಳ್ದಂಗೆ ಎಲ್ಲ ಮಾಡಿದ್ದಾರೆ? ಹೇಳ್ದಾಗಿದ್ದನ್ನು ಕ್ರಿಟಿಕಲ್ ಆಗಿ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ವಯಸ್ಸು ಎಷ್ಟು ಇದ್ದಿದ್ದು ಅವರಿಗೆ? 32 ವರ್ಷ ಸರ್. ಸೊ ಅದಕ್ಕೆ ಇನ್ನು ಫ್ಯೂಚರ್ ನನ್ನ ಲೈಫೇ ಹೊರಟೋಗುತ್ತೆ ಅಂತ ಮಾಡಿದ್ದಾರೆ. ಹಂಗಾರೆ ಸಣ್ಣ ಮಗು ಬೇರೆ, ಅದಕ್ಕೆ ಅವನು ತುಂಬ ಚೆನ್ನಾಗಿ ಹೇಳಿರೋದನ್ನೆಲ್ಲ ಫಾಲೋ ಮಾಡಿ. ಅವರು ಇದು ಏನು ಹೇಳಿ ಟ್ರಕ್ ಡ್ರೈವರ್ ಹೆಸರು? ಬಾಲಕೃಷ್ಣ ಸರ್. ಎಷ್ಟು ಏಜ್ ಅವ್ರದ್ದು? 32 ವರ್ಷ. ಅವ್ರದ್ದು ಯಾವರು? ಅವ್ರದ್ದು ಇಲ್ಲಿ ಗೊರವನಹಳ್ಳಿ ಸರ್. ಗೊರವನಹಳ್ಳಿ? ಹೌದು, ನಮ್ಮ ಫ್ರೆಂಡ್ ಅವರು. ಯಾವ ಊರ ಹತ್ರ ಗೊರವನಹಳ್ಳಿ ಬರೋದು? ಇಲ್ಲಿ ಸರ್, ತುಮಕೂರು ಹತ್ರ. ತುಮಕೂರು ಹತ್ರ. ಥ್ಯಾಂಕ್ಸ್ ಅಪ್ಪ, ಯು ಆರ್ ಏನೋ ಅನದರ್ ಗ್ರೇಟ್ ಏಂಜಲ್ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೇದು ಮಾಡ್ತಾಯಿದ್ರಿ. ಓಕೆ, ಥ್ಯಾಂಕ್ ಯು.